Good morning, students. Dear children, in your previous class, we have learned different kinds of changes. They are physical change and chemical change. Then further classified into two types, reversible change and irreversible change. What do you mean by physical change? Physical change means substance may seem different, but the way the atoms link up is the same. It means the size or the shape of matter may be changed, but no chemical reactions occurs ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವುದೇ ಒಂದು ರಾಸಾಯನಿಕ ಬದಲಾವಣೆ ಆಗದೆ ಅವುಗಳ ಗಾತ್ರ ಮತ್ತು ಆಕಾರ ಬದಲಾಗ್ತಾ ಹೋಗೋದನ್ನ ನಾವು ಭೌತಿಕ ಬದಲಾವಣೆ ಅಂತೇಳಿ ಕರಿತಾ ಹೋಗ್ತೀವಿ. So changes in materials, reversible and irreversible. Irreversible means that changes like burning cannot be undone. Example, baking a cake. You cannot get the eggs back once they are baked into the cake. It means ಇಲ್ಲಿ ಇರ್ರಿವರ್ಸಬಲ್ ಅಂದ ತಕ್ಷಣ ನಾವೇನು ಹೇಳ್ತೀವಿ, ಆ್ಯನ್ ಇರ್ರಿವರ್ಸಬಲ್ ಚೇಂಜ್ ಈಸ್ ಒನ್ ಸಮಥಿಂಗ್ ಕ್ಯಾನಾಟ್ ಬಿ ಚೇಂಜ್ಡ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಫಾರ್ಮ್. ಇನ್ ಮೆನಿ ಇರ್ರಿವರ್ಸಬಲ್ ಚೇಂಜಸ್ ನ್ಯೂ ಮಟೀರಿಯಲ್ಸ್ ಆ್ಯಂಡ್ ಸಬ್ಸ್ಟೆನ್ಸಸ್ ಆರ್ ಫಾರ್ಮ್ಡ್ ಅಂತ ಹೇಳ್ತೀವಿ. ಯಾವುದೇ ಒಂದು ಇರ್ರಿವರ್ಸಬಲ್ ಅಂದರೆ ಪರಾವರ್ತಗೊಳ್ಳದೇ ಇರುವಂತಹ ಬದಲಾವಣೆ, ಪರಾವರ್ತಗೊಳ್ಳದೇ ಇಲ್ಲ, ಅದು ಮೊದಲಿನ ಸ್ಥಿತಿಗೆ ಹೋಗೋದೇ ಇಲ್ಲ, ಅಂತಹ ಒಂದು ಬದಲಾವಣೆಗಳನ್ನ ನಾವಿಲ್ಲಿ ಇರ್ರಿವರ್ಸಬಲ್ ಚೇಂಜಸ್ ಅಂತ ಹೇಳ್ತೀವಿ. ಆ ಒಂದು ಬದಲಾವಣೆ ಆದಾಗ ಯಾವುದೇ ವಸ್ತು ಏನಾಗುತ್ತಪ್ಪ ಅಂದರೆ ಅದರ ಮೊದಲ ಸ್ಥಿತಿಯನ್ನು ತಲುಪೋದಿಲ್ಲ. ಅದು ಒಂದು ಸರಿ ಬದಲಾಗಿದೆ ಅಂದರೆ ಮತ್ತೆ ಆ ಫಸ್ಟ್ ಒರಿಜಿನಲ್ ಫಾರ್ಮಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಅಂಥದ್ದನ್ನ ನಾವಿಲ್ಲಿ ಇರ್ರಿವರ್ಸಬಲ್ ಚೇಂಜಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸು ಬೇಕಿಂಗ್ ಎ ಕೇಕ್ ಅಂತ ಹೇಳಿದ್ವಿ. ನಾವು ಒಂದು ಯಾವುದೇ ಹಿಟ್ಟನ್ನು ಕೇಕ್ ಆಗಿ ಮಾಡಿದ್ದೀವಿ ಅಂದರೆ ಮತ್ತೆ ಅದನ್ನು ಹಿಟ್ಟಾಗಿ ಅಥವಾ ಅದರ ಒರಿಜಿನಲ್ ಫಾರ್ಮಿಗೆ ತರೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಒನ್ reversible changes like melting and dissolving can be changed back again ಅಂತ ಹೇಳ್ತೀವಿ. A finally substance can be converted back to the original substance without creating any new material. Examples: freezing, melting, dissolving, boiling, evaporating and condensing ಆರ್ ದ ರಿವರ್ಸಬಲ್ ಚೇಂಜಸ್ ಅಂತೇಳಿ ಹೇಳ್ತೀವಿ. ಅಂದರೆ ಪರಾವರ್ತಗೊಳಿಸಬಹುದಾದಂಥ ಬದಲಾವಣೆಗಳು. ಅಂದರೆ ಈಗ ಒಂದು ಸಾರಿ ಚೇಂಜಸ್ ಆಗಿದೆ, ಅದನ್ನು ಮತ್ತೆ ನಾವು ಏನು ಮಾಡ್ಬೋದು, ಮೊದಲಿನ ಸ್ಥಿತಿಗೆ ತರ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಮೆಲ್ಟಿಂಗ್ ಐಸ್ ಕ್ಯೂಬ್ಸ್ ಅಂತ ಇದೆ. ಯು ಕ್ಯಾನ್ ಫ್ರೀಸ್ ದಮ್ ಬ್ಯಾಕ್ ಅಗೈನ್. ಇಲ್ಲಿ ಯಾವುದೇ ಐಸ್ ಕ್ಯೂಬ್ ಏನಾಗಿದೆ ಮತ್ತೆ ನೀರಾಗಿ ಚೇಂಜಸ್ ಆಗಿದೆ, ಬದಲಾಗಿದೆ ಅಂದರೆ ಅದನ್ನು ಮತ್ತೆ ಫ್ರೀಸ್ ಮಾಡಿದ್ರೆ ನಾವು ಐಸ್ ಕ್ಯೂಬ್ ಆಗಿ ಪಡಿತಾ ಹೋಗ್ಬೋದು. ದೀಸ್ ಆರ್ ದ ರಿವರ್ಸಬಲ್ ಚೇಂಜ್ ಅಂತೇಳಿ ಹೇಳ್ತಾ ಹೋಗ್ತೀವಿ. ನಾವು ಕಮ್ ಟು ದ ಟಾಪಿಕ್ ಕೆಮಿಕಲ್ ಚೇಂಜಸ್. ಕೆಮಿಕಲ್ ಚೇಂಜಸ್ ಮೀನ್ಸ್ ರಾಸಾಯನಿಕ ಬದಲಾವಣೆ. ಸೊ ರಾಸಾಯನಿಕ ಬದಲಾವಣೆ ಅಂದರೆ ಎ ಕೆಮಿಕಲ್ ಚೇಂಜ್ ಮೀನ್ಸ್ ಎ ನ್ಯೂ ಸಬ್ಸ್ಟೆನ್ಸ್ ಈಸ್ ಫಾರ್ಮ್ಡ್. ಸಬ್ಸ್ಟೆನ್ಸಸ್ ಆರ್ ಚೇಂಜ್ಡ್ ಇಂಟು ಎಂಟೈರ್ಲಿ ನ್ಯೂ ಸಬ್ಸ್ಟೆನ್ಸ್. ಇಟ್ ಮೀನ್ಸ್ ನಾವು ಕೆಮಿಕಲ್ ಚೇಂಜ್ ಅಂದ ತಕ್ಷಣ ನಾವು ಏನು ಹೇಳ್ಬೋದು, ಎ ಕೆಮಿಕಲ್ ಚೇಂಜ್ ಮೀನ್ಸ್ ಎ ನ್ಯೂ ಸಬ್ಸ್ಟೆನ್ಸಸ್ ಇಸ್ ಫಾರ್ಮ್ಡ್. ಅಂದರೆ ಒಂದು ಹೊಸ ವಸ್ತುವನ್ನು ನಾವು ಪಡಿತಾ ಹೋಗ್ತೀವಿ. ಒಂದು ರಾಸಾಯನಿಕ ಕ್ರಿಯೆ ನಡೆಯೋದ್ರ ಮೂಲಕ ಒಂದು ಹೊಸ ವಸ್ತುವನ್ನು ಕೊಡೋದು ಅನ್ನು ನಾವಿಲ್ಲಿ ರಾಸಾಯನಿಕ ಬದಲಾವಣೆ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಎಕ್ಸಾಂಪಲ್ಸ್ ಆಫ್ ಕೆಮಿಕಲ್ ಚೇಂಜಸ್ ಆರ್ ಬರ್ನಿಂಗ್ ಆಫ್ ಕೋಲ್, ವುಡ್, ಪೇಪರ್, ಕೆರೋಸಿನ್ ಎಕ್ಸೆಟ್ರಾ. ಸೊ ಇಲ್ಲಿರೋಂಥ ಯಾವುದೇ ಥಿಂಗ್ಸ್ನ ನಾವು ಸುಡ್ತಾ ಇದ್ದೀವಪ್ಪ ಅಂದಾಗ, ಕೋಲ್ ಆಗಿರ್ಬೋದು, ಮರ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಕೆರೋಸಿನ್ ಆಗಿರ್ಬೋದು, ಸೀಮೆ ಎಣ್ಣೆ ಆಗಿರ್ಬೋದು, ಅಥವಾ ಡೀಸೆಲ್ಸ್ ಆಗಿರ್ಬೋದು, ಈ ಫ್ಯೂಯಲ್ಸ್ ಆಗಿರ್ಬೋದು, ಇವನ್ನ ನಾವು ಏನೋ ಬರ್ನ್ ಆಗ್ತಿದೆ ಅಂದರೆ ಉರಿದು ಹೋಗ್ತಾ ಇದ್ದಾವಪ್ಪ ಅಂದರೆ ಅದರಿಂದ ಇನ್ನೊಂದು ಏನೋ ಹೊಸ ಸಬ್ಸ್ಟೆನ್ಸ್ನ ಪಡಿತಾ ಹೋಗ್ತೀವಿ ಹೊರತು ಪುನಃ ಅದು ಒರಿಜಿನಲ್ ಪೊಸಿಷನ್ಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲೊಂದು ಕೆಮಿಕಲ್ ರಾಸಾಯನಿಕ ಕ್ರಿಯೆ ನಡೀತಾ ಹೋಗುತ್ತೆ, ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ಎಕ್ಸಾಂಪಲ್ಸ್ ಆಫ್ ಕೆಮಿಕಲ್ ಚೇಂಜ್ ಅಂತ ಹೇಳ್ಬೋದು. ದೆನ್ ಫಾರ್ಮೇಷನ್ ಆಫ್ ಕರ್ಡ್ ಫ್ರಮ್ ಮಿಲ್ಕ್. ಇಲ್ಲಿ ಹಾಲಿನಿಂದ ಮೊಸರು ಆಗುವಂಥದ್ದಾಗಿರ್ಬೋದು, ಹಾಲಿದ್ದು ಮೊಸರಾಗ್ತಾ ಹೋಗುತ್ತೆ. ಇದು ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್ ಆಗೋದ್ರ ಮೂಲಕ ಬದಲಾಗ್ತಾ ಹೋಗುತ್ತೆ. ದೆನ್ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಟು ಫಾರ್ಮ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಇಲ್ಲಿ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಮಾಡಿದಾಗ ನಾವು
ಏನಾಗ್ತಾ ಇದೆ, ಆ ನೀರಿಂದ ಬರೋವಂಥ ಗ್ಯಾಸಸ್ ಯಾವುದು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ನ ಲಿಬ್ರೇಟ್ ಮಾಡ್ತಾ ಹೋಗುತ್ತೆ. ಈ ಪ್ರೋಸೆಸ್ ರಾಸಾಯನಿಕ ಕ್ರಿಯೆಯನ್ನು ಮಾಡೋದ್ರ ಜೊತೆಗೆ ಅಲ್ಲಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ನು ಲಿಬ್ರೇಟ್ ಆಗ್ತಾ ಹೋಗುತ್ತೆ. ದೆನ್ ಅನದರ್ ಒನ್ ರಸ್ಟಿಂಗ್ ಆಫ್ ಐರನ್. ಸೊ ಯಾವುದೇ ಒಂದು ಕಬ್ಬಿಣದ ವಸ್ತುಗಳು ತುಕ್ಕಿಡಿತಾ ಹೋಗ್ತವೆ ಗಾಳಿಯಲ್ಲಿ. ಅದು ಒಂದು ರಾಸಾಯನಿಕ ಕ್ರಿಯೆಯನ್ನು ನಡೆಸೋದ್ರ ಮೂಲಕ ಅದು ಏನಾಗುತ್ತೆ, ತುಕ್ಕು ಹಿಡಿತಾ ಹೋಗುತ್ತೆ. ಅದು ರಸ್ಟಿಂಗ್ ಆಫ್ ಐರನ್ ಅಂತ ಹೇಳ್ತೀವಿ. ದಿಸ್ ಈಸ್ ದ ಎಕ್ಸಾಂಪಲ್ಸ್ ಆಫ್ ಕೆಮಿಕಲ್ ಚೇಂಜ್. ನೆಕ್ಸ್ಟ್ ಬರ್ಸ್ಟಿಂಗ್ ಆಫ್ ಎ ಕ್ರ್ಯಾಕರ್. ಪಟಾಕಿಗಳನ್ನು ಸಿಡಿಸೋದಾಗಿರ್ಬೋದು. ಪಟಾಕಿಗಳನ್ನ ಸಿಡಿಸಿದಾಗ ಅದರಲ್ಲಿ ಯಾವುದೋ ಹಾನಿಕಾರಕ ಹೊಗೆಗಳು ಬಿಡುಗಡೆ ಆಗ್ತಾ ಹೋಗ್ತವೆ, ಜೊತೆಗೆ ಆ ವೇಸ್ಟ್ ರಾ ಮೆಟೀರಿಯಲ್ ಉಳಿತಾ ಹೋಗ್ತದೆ. ನೆಕ್ಸ್ಟ್ ಕುಕ್ಕಿಂಗ್ ಆಫ್ ಫುಡ್. ಯಾವುದೇ ಒಂದು ಆಹಾರ ಧಾನ್ಯಗಳನ್ನ ನಾವು ಮೊದಲು ಏನಿರುತ್ತೋ ಅದನ್ನು ತಗೊಂಡು ಬೇಯಿಸಿದ ನಂತರ ಅದು ಒಂದು ಫುಡ್ಡಾಗಿ ಫಾರ್ಮೇಷನ್ ಆಗಿರುತ್ತೆ. ದೆನ್ ಮತ್ತೆ ನಾವು ಆ ಒಂದು ಫುಡ್ ಮಟೀರಿಯಲ್ ಆಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದ್ರ ಮೊದಲನೇ ಸ್ಥಿತಿಗೆ ತರೋದಕ್ಕಾಗಿರಲ್ಲ. ಫಾರ್ ಎಕ್ಸಾಂಪಲ್, ನೀವು ರೈಸ್ ತೊಗೊಂಡು ಅಕ್ಕಿಯನ್ನು ತೊಗೊಂಡು ಅನ್ನ ಮಾಡ್ತೀರಾ, ಅನ್ನವನ್ನು ಮತ್ತೆ ಅಕ್ಕಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ಒಂದು ಎಕ್ಸಾಂಪಲ್ಸ್ ಆಫ್ ಕೆಮಿಕಲ್ ಚೇಂಜಸ್ ಅಂತೇಳಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಡೈಜೆಷನ್ ಆಫ್ ಫುಡ್. ಯಾವುದೇ ಒಂದು ಆಹಾರ ಜೀರ್ಣ ಆಗಿದೆ ಅಂದಮೇಲೆ ಮತ್ತೆ ಅದನ್ನ ಆಹಾರ ಆಗಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಜರ್ಮಿನೇಷನ್ ಆಫ್ ಸೀಡ್ಸ್. ಜರ್ಮಿನೇಷನ್ ಆಫ್ ಸೀಡ್ಸ್ ಅಂದರೆ ಈ ಒಂದು ಯಾವುದೇ ಬೀಜ ಧಾನ್ಯಗಳನ್ನ ಮೊಳಕೆ ಆಗಿರುತ್ತೆ, ಮತ್ತೆ ಆ ಮೊಳಕೆ ಆಗಿರೋವಂಥ ಧಾನ್ಯಗಳನ್ನ ಮತ್ತೆ ಮೊದಲಿನ ಸ್ಥಿತಿಯಲ್ಲಿ ನಾವು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ದೀಸ್ ಆರ್ ದ ಕೆಮಿಕಲ್ ಚೇಂಜಸ್, ಎಕ್ಸಾಂಪಲ್ಸ್ ಆಫ್ ಕೆಮಿಕಲ್ ಚೇಂಜಸ್ ಅಂತ ಹೇಳ್ತೀವಿ. ಅಂದರೆ ಈ ರಾಸಾಯನಿಕ ಬದಲಾವಣೆಗೆ ಉದಾಹರಣೆಗಳು. ಅಬ್ಸರ್ವ್ ದ ಪಿಕ್ಚರ್ ಸ್ಟೂಡೆಂಟ್. ಅಲ್ಲೇನಿದೆ ನಾನು ಹೇಳಿದೆ ಬರ್ನಿಂಗ್ ಆಫ್ ಫುಡ್ ಅಂತ ಏನು ಹೇಳಿದ್ನಲ್ಲ ನಾನು, ಬರ್ನಿಂಗ್ ಆಫ್ ಫುಡ್, ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಬರ್ನಿಂಗ್ ಆಫ್ ಫುಡ್. ವಿ ಗೆಟ್ ದ ಅನದರ್ ಸಬ್ಸ್ಟೆನ್ಸಸ್. ನೋಡಿ, ಅದು ಸುಟ್ಟಾದಮೇಲೆ ನಮಗೆ ಏನು ಸಿಗುತ್ತೆ, ಆ ಬೂದಿ ಅಥವಾ ಇದ್ಲು ಸಿಗ್ತಾ ಹೋಗುತ್ತೆ, ಜೊತೆಗೆ ಅಲ್ಲಿ ಒಂದು ಟೆಂಪ್ರೇಚರು ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಇವೇನಾಗ್ತಾವಪ್ಪ ಅಂದರೆ ದ ಚೇಂಜ್ ದಟ್ ಪ್ರೊಡ್ಯೂಸಸ್ ಎ ನ್ಯೂ ಸಬ್ಸ್ಟೆನ್ಸ್. ನಾವು ಆ ಬದಲಾವಣೆ ಆದ ನಂತರ ಒಂದು ಹೊಸ ಉತ್ಪನ್ನವನ್ನು ಪಡಿತಾ ಹೋಗ್ತೀವಿ. ನೆಕ್ಸ್ಟ್ ಒಂದು ಪಿಕ್ಚರ್ ಏನಿದೆ ಇಲ್ಲಿ. ಸೊ ಐರನ್ ಚೈನ್ ಇದೆ. ಈ ಐರನ್ ಚೈನ್ ಏನಾಗಿದೆ, ಸೊ ರಸ್ಟ್ ಆಗ್ತಾ ಹೋಗ್ತಾ ಇದೆ, ತುಕ್ಕಿಡಿತಾ ಹೋಗ್ತಿದೆ. ಇಲ್ಲೊಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಅದು ಕೂಡ ತುಕ್ಕಿಡಿತಾ ಇದೆ. ದೆನ್ ನೆಕ್ಸ್ಟ್ ಟಾಪಿಕ್, ಕುಡ್ ದೇರ್ ಬಿ ಅದರ್ ವೇಸ್ ಟು ಬ್ರಿಂಗ್ ಎ ಚೇಂಜ್ ಅಂತ ಇದೆ. ಸೊ ಇಟ್ ಮೀನ್ಸ್ ಬದಲಾವಣೆ ತರಲು ಇನ್ನಿತರ ಯಾವುದಾದ್ರೂ ದಾರಿಗಳು ಇದಾವ, ಬೇರೆ ಏನಾದರೂ ಚೇಂಜಸ್, ಯಾವ ಥರ ಚೇಂಜಸ್ನ ನಾವು ನೋಡ್ತಾ ಹೋಗ್ಬೋದು ಅನ್ನೋದಾದರೆ, we all have seen the tools which are used to dig the soil. Have you ever seen how the iron blade is these tools is fixed into the wooden handle? ಸೊ ಅಲ್ಲೇನಾಗಿದೆ, ಮಣ್ಣನ್ನು ಅಗಿಯಲು ಬಳಸುವಂತಹ ಸಾಧನಗಳನ್ನ ನಾವು ನೋಡಿದ್ದೀವಿ. ಆ ಮರದ ಇಡಿಗೆ ಕಬ್ಬಿಣದ ಬ್ಲೇಡನ್ನು ಹೇಗೆ ಹಾಕ್ತಾರೆ ಅಂತೇಳಿ ನೀವೇನಾದರೂ ಗಮನಿಸಿದ್ದೀರಾ, ನೋಡಿದ್ದೀರಾ? ಲಿಸನ್ ಸ್ಟೂಡೆಂಟ್. ಸೊ ಇಲ್ಲಿ ಏನಿದೆ, ಕೆಲವೊಂದು ಟೂಲ್ಸ್ ಇದೆ, ಐರನ್ ಟೂಲ್ಸ್. ಏನಕ್ಕೆ ಬಳಸ್ತಾ ಹೋಗ್ತೀವಿ ನಾವಿಲ್ಲಿ, ಡಿಗ್ ದ ಸಾಯಿಲ್ ಅಂತ ಹೇಳ್ತೀವಿ, ವಿಚ್ ಆರ್ ಯೂಸ್ಡ್ ಟು ಡಿಗ್ ದ ಸಾಯಿಲ್ ಅಂತೇಳಿ. ಸೊ ಮಣ್ಣನ್ನು ಅಗಿಯಲು ಬಳಸುವಂತಹ ಸಾಧನಗಳನ್ನ ಕೊಟ್ಟಿದ್ದಾರೆ. ಅವನ್ನ ಹೇಗೆ ಫಿಕ್ಸ್ ಮಾಡ್ತಾರೆ, ಆ ವುಡನ್ ಹ್ಯಾಂಡ್ ಇದೆಯಲ್ಲ, ಆ ವುಡನ್ ಹ್ಯಾಂಡಿಗೆ ಹೇಗೆ ಫಿಟ್ ಮಾಡ್ತಾರೆ? ಲಿಸನ್ ಸ್ಟೂಡೆಂಟ್. ದ ಐರನ್ ಬ್ಲೇಡ್ ಆಫ್ ದೀಸ್ ಟೂಲ್ಸ್ ಹ್ಯಾಸ್ ಎ ರಿಂಗ್ ಇನ್ ವಿಚ್ ದ ವುಡನ್ ಹ್ಯಾಂಡಲ್ ಈಸ್ ಫಿಕ್ಸ್ಡ್. ನಾರ್ಮಲಿ the ring is slightly smaller in size than the wooden handle. To fix the handle, the ring is heated and it becomes slightly larger. The size expands. Now, the handle easily fits into the ring. When the ring cools down, it contracts and fits tightly onto the handle. ಸೊ ಇಲ್ಲಿ ಏನಾಗಿದೆ, ಆ ಸಾಧನಗಳಲ್ಲಿರುವ ಕಬ್ಬಿಣದ ಬ್ಲೇಡ್ ಏನಿದೆಯಲ್ಲ, ಆ ಉಂಗುರಕ್ಕೆ ಮರದ ಇಡಿಯನ್ನು ಹೇಗೆ ಜೋಡಿಸಿದ್ದಾರೆ ಅಂದರೆ, ಆ ಉಂಗುರದ ಗಾತ್ರ ಮಾಡಬೇಕಾದ್ರೆ ಆ ಮರದ ಇಡಿಗಿಂತ ಸಾಮಾನ್ಯವಾಗಿ ಚಿಕ್ಕದನ್ನು ಮಾಡ್ತಾರೆ. ಯಾಕೆ ಚಿಕ್ಕದು ಮಾಡ್ತಾರೆ ಅಂದರೆ, ಇಡಿಯನ್ನು ಜೋಡಿಸಲು ಉಂಗುರವನ್ನು ಚೆನ್ನಾಗಿ ಕಾಯಿಸಿದಾಗ ಅದು ತನ್ನ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗುತ್ತೆ, ಹಿಗ್ಗುತ್ತೆ. ಐರನ್ ರಿಂಗ್ ಏನಿರುತ್ತೆ ಸ್ವಲ್ಪ ಹಿಗ್ತಾ ಹೋಗುತ್ತೆ. ಹೀಟ್ ಮಾಡ್ತಾ ಹೋದಾಗ ಹಿಗ್ತಾ ಹೋದಾಗ
ಆ ಇಡೀ ಸುಲಭವಾಗಿ ಆ ಏರ್ ರಿಂಗ್ ಒಳಗೆ ಸೇರಿಸಲ್ಪಡ್ತಾರೆ. ಆ ಸೇರಿಸಾದ ನಂತರ ಆ ಮೆಟಲ್ ರಿಂಗ್ನ ಸ್ವಲ್ಪ ಕೂಲ್ ಆದಾಗ ಅಥವಾ ಅದು ತಣ್ಣಗಾದಾಗ ಏನಾಗುತ್ತೆ, ಕಾಂಟ್ರಾಸ್ಟ್ ಆಗ್ತಾ ಹೋಗುತ್ತೆ, ಅಂದರೆ ಕುಗ್ತಾ ಹೋಗುತ್ತೆ. ಕುಗ್ಗಿದಾಗ ಆಟೋಮೆಟಿಕಲಿ ಏನಾಗುತ್ತೆ, ಮರದ ಇಡಿಯನ್ನು ಗಟ್ಟಿಯಾಗಿ ಬಂಧಿಸಲ್ಪಡುತ್ತೆ ಅಥವಾ ಹಿಡ್ಕೊಳ್ತಾ ಹೋಗುತ್ತೆ. ಆವಾಗ ಫಿಟ್ಟಾಗಿ ಅದೇನಾಗುತ್ತೆ, ಹಿಡಿತಾ ಹೋಗುತ್ತೆ. ನೋಡಿ, ಟೂಲ್ಸ್ ಆರ್ ಆಫ್ಟನ್ ಹೀಟೆಡ್ ಬಿಫೋರ್ ಫಿಕ್ಸಿಂಗ್ ವುಡನ್ ಹ್ಯಾಂಡಲ್ಸ್. ಅಲ್ಲಿ ಯಾವುದೇ ಒಂದು ಟೂಲ್ಸ್ನ ಏನು ಮಾಡ್ತಾರೆ, ಹೀಟ್ ಮಾಡಿಬಿಟ್ಟು ದನ್ ಫಿಕ್ಸ್ ಮಾಡ್ತಾ ಹೋಗ್ತಾರೆ ವುಡನ್ ಹ್ಯಾಂಡಲ್ಸ್ನ. ಅದಕ್ಕೆ ಹಾಗೆ ಸೇರಿಸೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಸಚ್ ಎ ಚೇಂಜ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಫಿಕ್ಸಿಂಗ್ ದ ಮೆಟಲ್ ರಿಮ್ ಆನ್ ಎ ವುಡನ್ ವೀಲ್ ಆಫ್ ಎ ಕಾರ್ಟ್ ಆ್ಯಸ್ ಶೋನ್ ಇನ್ ಫಿಗರ್ 6.7. ಸೊ ಅಲ್ಲಿ ಏನಾಗಿದೆ, 6.7ನ ಪಿಕ್ಚರ್ನ ಅಬ್ಸರ್ವ್ ಮಾಡಿ ಒಂದ್ಸರಿ. ಆ ಪಿಕ್ಚರಲ್ಲಿ ಏನಾಗಿದೆಯಪ್ಪ ಅಂದರೆ, ಇದೇ ರೀತಿ ಮರದ ಚಕ್ರಕ್ಕೆ ಲೋಹದ ಬಳೆಯನ್ನು ಸೇರಿಸಲು ಸಹ ಇದೇ ಒಂದು ವಿಧಾನವನ್ನು ಬಳಸ್ತಾ ಹೋಗ್ತಾರೆ. Such a ring is also used for fixing the metal rim on a wooden wheel of a cart as shown in figure 6.7. Again, the metal rim is made slightly smaller than the wooden wheel. On heating, the rim expands and fits onto the wheel. Cold water is then poured over the rim, which contracts and fit tightly onto the wheel. ಸೊ ಅಲ್ಲಿ ಏನಾಗುತ್ತೆ, ಲೋಹದ ಬಳೆಯನ್ನು ಮರದ ಚಕ್ರಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಮಾಡಿರ್ತಾರೆ. ಜೊತೆಗೆ ಬಿಸಿ ಮಾಡಿದಾಗ ಬಳೆ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಆ ಕಬ್ಬಿಣದ ಬಳೆ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗಿ ಚಕ್ರಕ್ಕೆ ಸರಿಯಾಗಿ ಅದನ್ನು ಬಂಧಿಸಲ್ಪಡುತ್ತೆ. ನಂತರ ಆ ರಿಮ್ ಏನಿರುತ್ತೆ, ಕಬ್ಬಿಣದ ಬಳೆ ಏನಿರುತ್ತೆ, ಅದರ ಸುತ್ತಲೂ ಒಂದು ತಣ್ಣೀರನ್ನು ಹಾಕ್ತಾ ಬರ್ತಾರೆ, ಕೋಲ್ಡ್ ವಾಟರ್ನ ಹಾಕ್ತಾ ಬರ್ತಾರೆ. ಹಾಕಿದಾಗ ಆಟೋಮೆಟಿಕಲಿ ನೀರನ್ನು ಸುರಿತಿದ್ದಂಗೆ ಅದೇನಾಗುತ್ತೆ, ಕಾಂಟ್ರಾಕ್ಟ್ಸ್ ಆಗ್ತಾ ಹೋಗುತ್ತೆ. ಕಾಂಟ್ರಾಕ್ಟ್ ಆದಾಗ ಕುಗ್ತಾ ಹೋಗುತ್ತೆ. ಕುಗ್ದಾಗ ಏನಾಗುತ್ತೆ, ಆ ಮರದ ಚಕ್ರ ಏನಿರುತ್ತೆ ಅದನ್ನು ಬಿಗಿಯಾಗಿ ಹಿಡಿತಾ ಹೋಗುತ್ತೆ. ಸೊ ಅದರಿಂದ ಬಂಧಿಸಲ್ಪಡುತ್ತೆ. ಆವಾಗ ಆಟೋಮೆಟಿಕಲಿ ಏನಾಗುತ್ತೆ, ಕಾರ್ಟ್ ವೀಲ್ ವಿತ್ ಮೆಟಲ್ ರಿಮ್ ಫಿಕ್ಸ್ಡ್ ಇಂಟು, ಮೆಟಲ್ ರಿಮ್ನ ಕಾರ್ಟ್ ವೀಲ್ಗೆ ಮೆಟಲ್ ರಿಮ್ನ ಫಿಕ್ಸ್ ಮಾಡ್ತಾ ಹೋಗ್ತಾರೆ. ವೆನ್ ದ ಹೀಟ್ ವಾಟರ್ ಇಂಟು ಎ ಪಾನ್, ಲಿಸನ್ ಸ್ಟೂಡೆಂಟ್, ಇಲ್ಲಿ ನಾವು ಎರಡು ಬದಲಾವಣೆಗಳನ್ನ ನೋಡ್ತಾ ಹೋದ್ವಿ. ಯಾವುದ್ಯಾವುದು, ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಾಂಟ್ರಾಕ್ಷನ್. ಎರಡು ರೀತಿಯಾಗಿರುವಂತಹ ಬದಲಾವಣೆಗಳನ್ನ ನೋಡಿದ್ವಿ. ಈ ಎರಡು ಒಂದು ಚೇಂಜಸ್ನ ಮಾಡೋದ್ರಿಂದ ಕೂಡ ನಾವು ಬದಲಾವಣೆಯನ್ನು ನೋಡ್ತಾ ಹೋಗ್ಬೋದು ಅಂತ ಹೇಳಿದ್ವಿ ನಾವು. ವಾಟ್ ಯು ಮೀನ್ ಬೈ ಎಕ್ಸ್ಪ್ಯಾನ್ಷನ್? ಎಕ್ಸ್ಪ್ಯಾನ್ಷನ್ ಅಂದರೆ ಏನು? An increase in the volume of a substance while its mass remains the same. Expansion is usually due to heating. When substances are heated, the molecular bonds between their particles are weakened and the particles move faster, causing the substance to expand. ಸೊ ಅಲ್ಲಿ ನಾವು ಆ್ಯಕ್ಟಿವಿಟೀಸ್ನ ನೋಡ್ತಾ ಹೋದ್ವಿ. ಆ ಟೂಲ್ಸ್ನ ಫಿಟ್ ಮಾಡೋದಾಗಿರ್ಬೋದು ಹ್ಯಾಂಡಲ್ಸ್ಗೆ, ಅಥವಾ ಒಂದು ಕಾರ್ಟ್ ರಿಮ್ ಏನಿತ್ತಲ್ಲ, ವುಡನ್ ಕಾರ್ಟ್ ಏನಿತ್ತಲ್ಲ, ಆ ರಿಮ್ನ ಫಿಕ್ಸ್ ಮಾಡೋದಾಗಿರ್ಬೋದು. ಮೆಟಲ್ ರಿಮ್ನ ಯಾವ ಥರ ಫಿಕ್ಸ್ ಮಾಡಿದ್ವಿ. ಎರಡು ಎಕ್ಸಾಂಪಲ್ನಿಂದ ನಮ್ಗೆ ಹೆಂಗೆ ಗೊತ್ತಾಯಿತು ಎಕ್ಸ್ಪ್ಯಾನ್ಷನ್ ಯಾವ ಥರ ಆಗ್ತಾ ಹೋಗುತ್ತೆ. ಆ್ಯಂಡ್ ಇನ್ಕ್ರೀಸ್ ಇನ್ ದ ವಾಲ್ಯೂಮ್ ಆಫ್ ಎ ಸಬ್ಸ್ಟೆನ್ಸ್. ಆ ಒಂದು ವಸ್ತು ಅದರ ಒಂದು ಗಾತ್ರದಲ್ಲಿ ಹಿಗ್ಗುತ್ತಾ ಹೋಗುತ್ತೆ. ಯಾಕೆ ಹಿಗ್ಗುತ್ತೆ ಅಂದರೆ, ವೈಲ್ ಇಟ್ಸ್ ಮಾಸ್ ರಿಮೈನ್ಸ್ ದ ಸೇಮ್. ಅದರ ಮಾಸ್ ಸೇಮ್ ಇರುತ್ತೆ, ಆದರೆ ಹೀಟ್ ಆಗುತ್ತೆ. ಆದರೆ ಅದರ ಗಾತ್ರ ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆ ಅಂದರೆ, ವೆನ್ ದ ಸಬ್ಸ್ಟೆನ್ಸಸ್ ಆರ್ ಹೀಟೆಡ್, ನಾವು ಆ ಸಬ್ಸ್ಟೆನ್ಸ್ನ ಬಿಸಿ ಮಾಡ್ತಾ ಹೋದಾಗ, ಹೀಟ್ ಮಾಡ್ತಾ ಹೋದಾಗ ಆಟೋಮೆಟಿಕಲಿ ಅದರ ಗಾತ್ರ ಹಿಗ್ತಾ ಹೋಗುತ್ತೆ. ಈ ಒಂದು ಹಿಗ್ತಾ ಹೋದಾಗ ಅಲ್ಲಿರುವಂತಹ ಪಾರ್ಟಿಕಲ್ಸ್ ಏನಾಗುತ್ತೆ, ಆ ಪಾರ್ಟಿಕಲ್ಸ್ ಮಧ್ಯೆ ಇರುವಂತಹ ಮಾಲಿಕ್ಯುಲರ್ ಬಾಂಡ್ಸ್ ಏನಾಗುತ್ತೆ, ವೀಕ್ ಆಗ್ತಾ ಹೋಗುತ್ತೆ. ಆವಾಗ ಪಾರ್ಟಿಕಲ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತವೆ. ಆಟೋಮೆಟಿಕಲಿ ಆ ಸಬ್ಸ್ಟೆನ್ಸ್ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಅದರ ಗಾತ್ರ ಹಿಗ್ಗುತ್ತಾ ಹೋಗುತ್ತೆ. ಇಲ್ಲಿ ಕೂಡ ಒಂದು ಬದಲಾವಣೆಯನ್ನು ನಾವು ನೋಡ್ತಾ ಹೋದ್ವಿ. ಈ ರೀತಿಯ ಒಂದು ಚೇಂಜಸ್ನ ನೋಡ್ತಾ ಹೋಗ್ಬೋದು. ದೆನ್ ನೆಕ್ಸ್ಟ್ ಅನದರ್ ಒಂದು ವರ್ಡ್ ಹೇಳ್ದೆ ನಾನು, ಏನು, ಕಾಂಟ್ರಾಕ್ಷನ್ ಅಂತ ಹೇಳಿದೆ. ಕಾಂಟ್ರಾಕ್ಷನ್ ಮೀನ್ಸ್, ದ ಡೆಫಿನೇಷನ್ ಆಫ್ ಕಾಂಟ್ರಾಕ್ಷನ್ ಈಸ್ ದ lengthening or shortening of a muscle fiber or a word formed by combining the sounds of two longer words. ಅಲ್ಲೇನಾಗುತ್ತೆ, ಕಾಂಟ್ರಾಕ್ಷನ್ ಮೀನ್ಸ್ ನಾವೇನು ಹೇಳ್ತೀವಪ್ಪ ಅಂದರೆ, ಯಾವುದೇ ಒಂದು ವಸ್ತು ತನ್ನ ಸ್ಥಿತಿಯಿಂದ ತನ್ನ ಮೊದಲಿದ್ದ ಗಾತ್ರಕ್ಕಿಂತ
ಕಡಿಮೆ ಆಗ್ತಾ ಹೋಗೋದು, ಗಾತ್ರದಲ್ಲಿ ಬದಲಾವಣೆ ಆಗ್ತಾ ಕುಗ್ಗುತ್ತಾ ಹೋಗೋದು, ಅಂದರೆ ಕಡಿಮೆ ಆಗ್ತಾ ಹೋಗೋದು, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಡಿಕ್ರೀಸ್ ಆದಾಗ ಅದನ್ನು ನಾವು ಕಾಂಟ್ರಾಕ್ಷನ್ ಅಂತೇಳಿ ಕರಿತಾ ಹೋಗ್ತೀವಿ, ಕುಗ್ಗುವಿಕೆ ಅಂತೇಳಿ ಹೇಳ್ತಾ ಹೋಗ್ತೀವಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ಲೆಸನ್ ವಿ ಹ್ಯಾವ್ ಟು ಲರ್ನ್ ಮೆನಿ ಡಿಫ್ರೆಂಟ್ ಚೇಂಜಸ್. Then next topic is difference between the reversible and irreversible reactions. Observe the column student. First column reversible reaction, second column is represent irreversible reactions. First one is it can be reversed under suitable conditions. ಈ ಪರಿಸ್ಥಿತಿಗೆ ಏನಾಗಿರುತ್ತೆ ಆ ಒಂದು ಬದಲಾವಣೆಗೆ ತಕ್ಕಂತೆ ಅದು ಅಲ್ಲಿಯ ಒಂದು ಸಂದರ್ಭಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ, ಮೊದಲಿನ ಸ್ಥಿತಿಗೆ ಬರ್ತಾ ಹೋಗುತ್ತೆ. ಸೊ ರಿವರ್ಸಬಲ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ರಿವರ್ಸಬಲ್ ಅಂದರೆ ದ ಸಬ್ಸ್ಟೆನ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಬ್ಯಾಕ್ ಟು ದ ಒರಿಜಿನಲ್ ಸಬ್ಸ್ಟೆನ್ಸ್ ವಿತೌಟ್ ಕ್ರಿಯೇಟಿಂಗ್ ಎನಿ ನ್ಯೂ ಮಟೀರಿಯಲ್. ಯಾವುದೇ ವಸ್ತು ಆಗದೆ ಇರೋ ಥರ ಮೊದಲಿನ ಸ್ಥಿತಿಗೆ ಬದಲಾಗ್ತಾ ಹೋಗೋದನ್ನ ನಾವಿಲ್ಲಿ ಏನು ಹೇಳ್ತೀವಿ, ರಿವರ್ಸಬಲ್ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ಇಟ್ ಕ್ಯಾನಾಟ್ ಬಿ ರಿವರ್ಸ್ಡ್ ಅಂತ ಹೇಳ್ತೀವಿ. ಇಟ್ ಕ್ಯಾನಾಟ್ ಬಿ ರಿವರ್ಸ್ಡ್ ಅಂದರೆ ಆ್ಯನ್ ಇರ್ರಿವರ್ಸಬಲ್ ಚೇಂಜ್ ಈಸ್ ವೆನ್ ಸಮಥಿಂಗ್ ಕ್ಯಾನಾಟ್ ಬಿ ಚೇಂಜ್ಡ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಫಾರ್ಮ್. ಅದು ಮೊದಲಿನ ಸ್ಥಿತಿಗೆ ಬರದೇ ಇರೋವಂಥದ್ದು, ಪರಾವರ್ತಿತಗೊಳ್ಳದೇ ಇರೋವಂತಹ ಸ್ಥಿತಿ ಅಂತೇಳಿ ಹೇಳ್ತಾ ಹೋಗ್ತೀವಿ. ದೆನ್ ನೆಕ್ಸ್ಟ್ ಒನ್, ಬೋತ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಇಲ್ಲಿ ಮೊದಲಿದ್ದ ಸ್ಥಿತಿಗೆ ಮತ್ತು ಬದಲಾದ ಸ್ಥಿತಿ ಎರಡೂ ಸ್ಥಿತಿಯನ್ನು ಸಮತೋಲನಗೊಳಿಸುತ್ತೆ. ಅಂದರೆ ಆ ಸ್ಥಿತಿಯಿಂದ ಈ ಸ್ಥಿತಿಗೆ ಮತ್ತೆ ಪರಾವರ್ತಗೊಳ್ತಾ ಹೋಗುತ್ತೆ. ದೆನ್ ಇಟ್ ಈಸ್ ಯೂನಿಡೈರೆಕ್ಷನಲ್, ಇಟ್ ಪ್ರೊಸೀಡ್ಸ್ ಓನ್ಲಿ ಇನ್ ಫಾರ್ವರ್ಡ್ ಡೈರೆಕ್ಷನ್. ಇದೇನಾಗುತ್ತಪ್ಪ ಅಂದರೆ ಒಂದೇ ರೀತಿಯಾಗಿರುವಂಥ ಬದಲಾವಣೆಯನ್ನು ಹೊಂದಿರುತ್ತೆ. ಒಂದು ಸರಿ ಬದಲಾಯಿತು ಅಂದರೆ ಮತ್ತೆ ಅದರ ಪುನಃ ಆ ಸ್ಥಿತಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಯೂನಿಡೈರೆಕ್ಷನಲ್ ಅಂತೇಳಿ ಹೇಳ್ತಾ ಹೋಗ್ತೀವಿ. ದೆನ್ ಇಟ್ ಅಟೈನ್ಸ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ. ಈಕ್ವಿಲಿಬ್ರಿಯಮ್ ಅಂದರೆ ಇಲ್ಲಿ ಏಕರೀತಿಯಾಗಿರುವಂಥ ಒಂದು ಬದಲಾವಣೆಗಳನ್ನ ನೋಡ್ತಾ ಹೋಗ್ತೀವಿ. ಈಕ್ವಿಲಿಬ್ರಿಯಮ್ ಈಸ್ ನಾಟ್ ಅಟೈನ್ಡ್. ನೆಕ್ಸ್ಟ್ ಒನ್, ದ ರಿಯಾಕ್ಟೆಂಟ್ಸ್ ಕೆನಾಟ್ ಬಿ ಕನ್ವರ್ಟೆಡ್ ಕಂಪ್ಲೀಟ್ಲಿ ಇಂಟು ಪ್ರಾಡಕ್ಟ್ಸ್. ಇಲ್ಲಿ ರಿಯಾಕ್ಟೆಂಟ್ಸ್ ಏನಾಗುತ್ತೆ, ಕೆನಾಟ್ ಬಿ ಕನ್ವರ್ಟೆಡ್ ಕಂಪ್ಲೀಟ್ಲಿ ಇಂಟು ಪ್ರಾಡಕ್ಟ್ಸ್. ಇಲ್ಲಿ ಹೊಸ ಉತ್ಪನ್ನಗಳಾಗಿ ಬದಲಾಗ್ತಾ ಹೋಗಲ್ಲ. ರಿವರ್ಸಬಲ್ಲಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ, ಮತ್ತೆ ಅದನ್ನು ಮೊದಲಿನ ಸ್ಥಿತಿಗೆ ತರ್ಬೋದು. ಆದರೆ ಇಲ್ಲೇನಾಗುತ್ತೆ, ದ ರಿಯಾಕ್ಟೆಂಟ್ಸ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ಸ್. ಇದು ಮೊದಲಿನ ಸ್ಥಿತಿಗೆ ಈ ಬರೋದಕ್ಕೆ ಸಾಧ್ಯನೇ ಇಲ್ಲ, ಕಂಪ್ಲೀಟಾಗಿ ಬದಲಾಗ್ತಾ ಹೋಗುತ್ತೆ. ನಾನು ಎಕ್ಸಾಂಪಲ್ಸ್ ಹೇಳ್ತಾ ಹೋದೆ ಇದಕ್ಕೆ ತುಂಬಾ. ಸೊ ಫಾರ್ಮೇಷನ್ ಆಫ್ ಕರ್ಡ್ ಫ್ರಮ್ ದ ಮಿಲ್ಕ್ ಅಂತ ಹೇಳಿದೆ ನಾನು. ಅಂದರೆ ಹಾಲಿನಿಂದ ಮೊಸರು ಆಗೋದಾಗಿರ್ಬೋದು, ಹಾಲಿನಿಂದ ಮೊಸರು ಇದು ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್ ಚೇಂಜ್ ಅಂತ ಹೇಳಿದ್ವಿ ನಾವಿಲ್ಲಿ. ಇರ್ರಿವರ್ಸಬಲ್ ಚೇಂಜ್ಗೆ ಎಕ್ಸಾಂಪಲ್ ಆಗಿ ತಗೊಳ್ತಾ ಹೋಗ್ತೀವಿ. ದೆನ್ ಬರ್ನಿಂಗ್ ಆಫ್ ವುಡ್ ಆಗಿರ್ಬೋದು. ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಇರ್ರಿವರ್ಸಬಲ್ ಚೇಂಜಸ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್, ಇಟ್ ಈಸ್ ರಿಲೇಟಿವ್ಲಿ ಸ್ಲೋ. ಈ ಪ್ರೋಸೆಸ್ ಏನಾಗಿದೆ, ತುಂಬಾ ನಿಧಾನವಾಗಿ ನಡೆಯುವಂಥ ಬದಲಾವಣೆ. ಇಟ್ ಈಸ್ ಫಾಸ್ಟ್. ಇದು ತುಂಬಾ ವೇಗವಾಗಿ ಆಗುವಂತಹ ಬದಲಾವಣೆ, ಇರ್ರಿವರ್ಸಬಲ್ ಚೇಂಜ್ ಅಂತ ಹೇಳ್ತೀವಿ. ಒಂದು ಸರಿ ಫಾಸ್ಟಾಗಿ ಬದಲಾಗುತ್ತೆ, ಮತ್ತು ಅದು ಒರಿಜಿನಲ್ ಪೊಸಿಷನ್ಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಟೋಟಲಿ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಈ ಲೆಸನ್ನಲ್ಲಿ ರಿವರ್ಸಬಲ್ ಆ್ಯಂಡ್ ಇರ್ರಿವರ್ಸಬಲ್ ಚೇಂಜಸ್ನ ನೀವು ಮೇಯ್ನಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಎ ಫೈನಲ್ ಸಬ್ಸ್ಟೆನ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಬ್ಯಾಕ್ ಟು ದ ಒರಿಜಿನಲ್ ಸಬ್ಸ್ಟೆನ್ಸ್ ವಿತೌಟ್ ಕ್ರಿಯೇಟಿಂಗ್ ಎನಿ ನ್ಯೂ ಮಟೀರಿಯಲ್. ಯಾವುದೇ ವಸ್ತುನ ಬದಲಾವಣೆ ಮಾಡದೆ ಒಂದು ಬದಲಾವಣೆ, ಸಾಮಾನ್ಯ ಬದಲಾವಣೆ ಆಗ್ತಾ ಹೋಗುತ್ತೆ. ಅಂತಹ ಒಂದು ಬದಲಾವಣೆನ ನಾವಿಲ್ಲಿ ರಿವರ್ಸಬಲ್ ಚೇಂಜ್ ಅಂತೇಳಿ ಕರಿತಾ ಹೋಗ್ತೀವಿ. ಇರ್ರಿವರ್ಸಬಲ್ ಚೇಂಜ್ ಅಂದರೆ ಆ್ಯನ್ ಇರ್ರಿವರ್ಸಬಲ್ ಚೇಂಜ್ ಈಸ್ ಒನ್ ಸಮಥಿಂಗ್ ಕೆನಾಟ್ ಬಿ ಚೇಂಜ್ಡ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಫಾರ್ಮ್. ಅದರ ಒರಿಜಿನಲ್ ಫಾರ್ಮ್ಗೆ ಮತ್ತೆ ಬರೋದಕ್ಕೆ ಸಾಧ್ಯನೇ ಇಲ್ಲ. These are the differences between the reversible reaction and irreversible reactions. Dear student, in this lesson we have to learn what are the changes around us. ಏನನ್ನೆಲ್ಲ ನಾವು ನಮ್ಮ ಸುತ್ತಮುತ್ತಲ ಬದಲಾವಣೆಗಳನ್ನ ನೋಡ್ತಾ ಹೋದ್ವಿ, ಅದರಲ್ಲಿ ಯಾವ ಥರ ಮತ್ತೆ ಕ್ಲಾಸಿಫಿಕೇಶನ್ ಮಾಡ್ತಾ ಹೋದ್ವಿ. ವಾಟ್ ಆರ್ ದ ಕೈಂಡ್ಸ್ ಆಫ್ ಚೇಂಜಸ್ ಅಲ್ಲಿ ಫಿಸಿಕಲ್ ಚೇಂಜ್ ಆ್ಯಂಡ್ ಕೆಮಿಕಲ್ ಚೇಂಜ್. ದೆನ್ ಫರ್ದರ್ ಕ್ಲಾಸಿಫೈಡ್ ಇಂಟು 2 types ಆರ್ ಫಿಸಿಕಲ್ ಚೇಂಜಸ್, ರಿವರ್ಸಬಲ್ ಆ್ಯಂಡ್ irreversible changes. ಆ ರಿವರ್ಸಬಲ್ ಆ್ಯಂಡ್ ಇರ್ರಿವರ್ಸಬಲ್ ಎಕ್ಸಾಂಪಲ್ಸ್ ನೋಡ್ತಾ ಹೋದ್ವಿ, ಆ್ಯಕ್ಟಿವಿಟೀಸ್ನ ಮಾಡ್ತಾ ಹೋದ್ವಿ. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್. ದೆನ್ ಅದರ್ ಎಕ್ಸ್ಪ್ಲನೇಷನ್ ಏನು ಹೇಳ್ತಾ ಹೋದೆ ಅಂದರೆ ನಾನು ಇವತ್ತಿನ ಕ್ಲಾಸಲ್ಲಿ ಮತ್ತೆ ಮಾಡ್ತಾ ಹೋದೆ.
ಕುಡ್ ದೇರ್ ಬಿ ಅದರ್ ವೇಸ್ ಟು ಬ್ರಿಂಗ್ ಎ ಚೇಂಜ್ ಅಂತ ಮತ್ತೆ ಯಾವುದಾದ್ರೂ ಬದಲಾವಣೆಗಳನ್ನ ಹೇಳ್ತಾ ಹೋದ್ವಿ. ಇವತ್ತಿನ ಎಕ್ಸಾಂಪಲ್ಸಲ್ಲಿ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಾಂಟ್ರಾಕ್ಷನ್ನ ನಾವು ನೋಡ್ತಾ ಹೋದ್ವಿ. ಎಕ್ಸ್ಪ್ಯಾನ್ಷನ್ ಮೀನ್ಸ್ ಏನು ಹೇಳಿದೆ ನಾನಿಲ್ಲಿ, ಎಕ್ಸ್ಪ್ಯಾನ್ಷನ್ ಅಂದರೆ ಆ್ಯನ್ ಇನ್ಕ್ರೀಸ್ ದ ವಾಲ್ಯೂಮ್ ಆಫ್ ಎ ಸಬ್ಸ್ಟೆನ್ಸ್ ವೈಲ್ ಇಟ್ಸ್ ಮಾಸ್ ರಿಮೈನ್ಸ್ ದ ಸೇಮ್ ಅಂತ ಹೇಳಿದ್ವಿ. ಎಕ್ಸ್ಪ್ಯಾನ್ಷನ್ ಈಸ್ ಯೂಶುವಲಿ ಡ್ಯೂ ಟು ಹೀಟಿಂಗ್. ವೆನ್ ಸಬ್ಸ್ಟೆನ್ಸಸ್ ಆರ್ ಹೀಟೆಡ್ ದ ಮಾಲಿಕ್ಯುಲರ್ ಬಾಂಡ್ಸ್ ಬಿಟ್ವೀನ್ ದೇರ್ ಪಾರ್ಟಿಕಲ್ಸ್ ಆರ್ ವೀಕನ್ಡ್ ಆ್ಯಂಡ್ ದ ಪಾರ್ಟಿಕಲ್ಸ್ ಮೂವ್ ಫಾಸ್ಟರ್ ಕಾಸಿಂಗ್ ದ ಸಬ್ಸ್ಟೆನ್ಸ್ ಟು ಎಕ್ಸ್ಪ್ಯಾಂಡ್ ಅಂತ ಹೇಳ್ತಾ ಹೋದೆ. ಇಲ್ಲಿ ಹಿಗ್ಗುವಿಕೆ ಮತ್ತು ಇನ್ನೊಂದು ಏನು ಹೇಳಿದೆ, ಕುಗ್ಗುವಿಕೆ ಮೀನ್ಸ್ ಶಾರ್ಟನಿಂಗ್ ಆಫ್ ಎ ಮಸಲ್ ಫೈಬರ್ ಆಫ್ ಎ ವರ್ಡ್ ಫಾರ್ಮ್ಡ್ ಬೈ ಕಂಬೈನಿಂಗ್ ದ ಸೌಂಡ್ಸ್ ಆಫ್ ಟೂ ಲಾಂಗರ್ ವರ್ಡ್ಸ್ ಅಂತ ಹೇಳಿ. ಇಲ್ಲಿ ಯಾವುದೇ ವಸ್ತು ಹಿಗ್ಗಬಹುದು ಅಥವಾ ಕುಗ್ಗಬಹುದು. ಆ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಆದಾಗ ಅದರಲ್ಲಿ ಕೆಲವೊಂದು ಚೇಂಜಸ್ನ ನಾವು ನೋಡ್ತಾ ಹೋಗ್ತೀವಿ. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ದಿಸ್ ಲೆಸನ್ಸ್ ಅಂತ ಹೇಳಿದ್ವಿ. ವಿತ್ ಎಕ್ಸಾಂಪಲ್ಸ್ನ ನೋಡ್ತಾ ಹೋದ್ವಿ. Now take your homework student. First one question. Write any two examples of physical change. First question. Next one. Write any two examples of chemical change. Chemical changes ke examples. Third one. What is a chemical change? Next fourth one question. What is a expansion? These are the 4 questions. Your homework questions. Dear students, I hope you understood all the concepts in this lesson very well. Thank you.